ಗ್ರಾಮ ಪಂಚಾಯತಿಯ ವಿಶೇಷ ಸಂದರ್ಶನಕ್ಕೆ ಪಂಚಾಯತಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತೀನಿ. ಮೊದಲನೇದಾಗಿ ತಮ್ಮ ಸ್ವಪರಿಚಯ ಹಾಗೂ ತಮ್ಮ ಪಂಚಾಯತಿಯ ಪರಿಚಯ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಸರ್, ಗ್ರಾಮ ಪಂಚಾಯತ್ ಮಂಗಲಿಗಿ. ಸರ್, ಪಂಚಾಯತಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತೀನಿ. ಮೊದಲನೇದಾಗಿ ತಮ್ಮ ಸ್ವಪರಿಚಯ ಹಾಗೂ ನಮ್ಮ ಪಂಚಾಯತಿಯ ವಿಶೇಷ ಪರಿಚಯ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡಿ. ಸರ್, ಗ್ರಾಮ ಪಂಚಾಯತಿ ಮಂಗಲಿಗಿ, ತಾಲೂಕ ಚಿಡಗುಪ್ಪ, ಜಿಲ್ಲಾ ಬೀದರ್. ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ನಾಗಿನಕೆರೆ ಗ್ರಾಮದ ಅಧ್ಯಕ್ಷರು ನಾನು. ಪುಂಡ್ಲಿಕ್ ತಂದೆ ಗೋವಿಂದಪ್ಪ ಅರಕಿ, ನಾಗಿನಕೆರೆ ಅಂದು. ಏನು ಇಲ್ಲಿ ನಂಬಲ್ಲಿ ಯಾವುದೇ ವಿಷಯದ ನಮ್ಮ ಗ್ರಾಮ ಪಂಚಾಯತ್ದಾಗ ಎಲ್ಲ ಒಳ್ಳೆ ಸದಸ್ಯರು ಬಿ ಅರ, ಒಳ್ಳೆ ಕಾಮಗಾರಿ ಬಿ ನಾವು ಇಲ್ಲಿ ಕೊಡ್ತೇವೆ. ಯಾವುದು ಎಷ್ಟು ಜನ ಸದಸ್ಯರು ಇಲ್ಲಿ 20 ಸರ್. ಹಾ ಸರ್. ಏನ್ ಇಲ್ಲಿ ಧಾರ್ಮಿಕತೆ, ಕೃಷಿ ವಾತಾವರಣದ ಹೇಗಿದೆ ನಿಮ್ಮ? ಕೃಷಿ ವಾತಾವರಣದಾಗ ಬಿ ಎಲ್ಲ ಚೆನ್ನಾಗಿದೆ ಸರ್. ಎಲ್ಲರೂ ಎಲ್ಲ ಮಾಲ್ ಚಲೋ ಬೆಳೆಸ್ತಾರ. ಎಲ್ಲ ಕಬ್ಬು, ತೊಗರಿ, ಸೋಯಾ, ಮತ್ತಂದ್ರ ಅಲ್ಲ, ತರಬೂಜು, ತರಕಾರಿ ಎಲ್ಲ ನಮ್ಮಲ್ಲಿ ಮಂಗಲಿಗಿ ನಾಗಿನಕೆರೆದಾಗ ಎಲ್ಲರೂ ಬೆಳೆಸ್ತಾರ ಸರ್. ರೈತರದ್ದು ಏನು ಇದಿಲ್ಲ. ಈಗ ಜರ ಬೆಳೆ ಹೋಗಿ ಮಳೆ ಬಿದ್ದು ಜರ ಬೆಳೆ ಲಾಸ್ ಆಗ್ಯದ. ಮಂಗಲಿಗಿ ಅಂದ ತಕ್ಷಣ ಸರ್ ಏನ್ ಹೆಸರಿಗೆ ಬರ್ತಕ್ಕಂಥದ್ದು ಏನಿಲ್ಲ ಪ್ರಸಿದ್ಧತೆ? ಸರ್, ಹೆಸರಿಗೆ ಬರ್ತಂತ ಎಲ್ಲಾ ಇಲ್ಲಿ ಒಳ್ಳೇದೇ ಆಯ್ತದ ಸರ್. ಯಾರು ಸದಸ್ಯರು ಎಲ್ಲ ಮೈ ಮೇಲೆ ತಗೊಂಡ್ ಕೆಲಸ ಮಾಡ್ತಾರ. ಯಾವುದೇ ತೊಂದರೆ ಇಲ್ಲ, ನೀರಿನ ತೊಂದರೆ ಇಲ್ಲ, ಯಾವುದೂ ತೊಂದರೆ ಇಲ್ಲ. ಮತ್ ನಮ್ದು ಮಂಗಲಿದಾಗ ಬಿ ಸ್ಕೂಲ್ ಬಿ ಚಲೋ ಅದ ಸರ್. ಎಲ್ಲಾ ಭಾಳ ಓದಿ ಬಲ್ದಿ ಹುಷಾರ. ಸೊ ಓಕೆ, ತಮ್ಮ ಬಗ್ಗೆ ಬಂದ್ಬಿಡೋಣ ಅಧ್ಯಕ್ಷರೇ. ತಾವು ತಮ್ಮ ಒಂದು ಸಮಾಜ ಸೇವೆಯ ಒಂದು ಜರ್ನಿ ಯಾವಾಗಿಂದ ಪ್ರಾರಂಭವಾಯ್ತು? ಏನು ಉದ್ಯೋಗ ಮಾಡ್ಕೊಂಡಿದ್ರಿ? 2003 ಹಿಡ್ಕೊಂಡು ಇದ್ರ ಒಳಗ ಉದ್ಯೋಗದಾಗ ಗ್ರಾಮ ಪಂಚಾಯತ್ ಸದಸ್ಯನಾಗ ಇದ್ದೇನೆ ಸರ್. ಯಾವುದೇ ಜನ ಏನೇ ತೊಂದರೆ ಇದ್ರಿ ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಅವ್ರ ಸೇವೆ ಮಾಡ್ತಾ ಇರ್ತೀವಿ. ಇವತ್ತು ತಮ್ಮ ಒಂದು ಸೇವೆಯ ಒಂದು ಜರ್ನಿ ಸಮಯದಲ್ಲಿ ಅನುಭವಗಳು ಸಿಕ್ಕಿತ್ತಾ? ಹೀಗೆ ಅಂತಕ್ಕಂಥದ್ದು ಏನಾದ್ರು ವಿಚಾರಗಳ ತಮ್ಮ ಬೆಳಕಿಗೆ ಬಂದಿದ್ದು ಏನಾದ್ರು ಇದೆಯಾ? ಪಂಚಾಯಿತಿಯ ಜನರ ಬಗ್ಗೆ ಆಗಿರ್ಬೋದು, ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು ಆ ಸಮಯದಲ್ಲಿ? ಸರ್, ಜನ ಯಾವಾಗಿದ್ರು ಬಿ ನಾವು ಸಣ್ಣಾಗಿರೋದು ಹಿಡಿದು ಬಿ ಅವ್ರ ಸೇವಕ್ಕೆ ಓಡಾಡ್ಕೊತಾನೆ ಇದ್ವಿ. ಅದೇ ಓಡಾಡಲ್ಲಿ ನಮ್ ಜನ ಪಾಪ ಆಯ್ಕೆ ಮಾಡ್ಯಾರ. ಅವ್ರಿಗೆ ಧನ್ಯವಾದ ಹೇಳ್ತೀವಿ ಸರ್ ಜನ. ಸರ್, ಇವತ್ತು ತಮ್ಮ ಅಧ್ಯಕ್ಷತೆ ಅಂದ್ರೆ ತಾವು ಸದಸ್ಯರ ಆಗೋಕ್ಕೆ ಮುಂಚೆ ತಮ್ಮ ಸೇವೆ ಬಗ್ಗೆ ಹೇಳಿದ್ರೆ, ಸದಸ್ಯರಾದ್ಮೇಲೆ ಯಾವ ರೀತಿಯಲ್ಲಿ ಅನುಭವಗಳನ್ನ ಪಡ್ಕೊತಾ ಬಂದ್ರಿ? ಪಂಚಾಯತ್ ಇದ್ರೆ ಹೇಗಿರುತ್ತೆ, ಏನೆಲ್ಲ ಮಾಡ್ಬೋದು ಅಂತಕ್ಕಂಥದ್ದೆಲ್ಲ ತಾವು ಅರಿತುಕೊಂಡಿದ್ರಿ? ಸರ್, ಪಂಚಾಯತಿದಾಗ ಒಳಗ ನೋಡ್ರಿ ಯಾವುದೇ ಸೇವೆ ಮಾಡಾಕ ಹೌಸಿಂಗ್ದಾಗ್ಲಿ ಜನಗೆ ಯಾರು ಗರೀಬರ ಅವ್ರಿಗೆ ಹೌಸಿಂಗ್ ವ್ಯವಸ್ಥೆ ಮಾಡಿದೆವು. ಯಾರು ಗರೀಬರ ಅವ್ರಿಗೆಲ್ಲ ಏನ್ ಬಿ ನಮ್ಲಿಂದ ಏನಿದೆ ಐತದ ಅದೆಲ್ಲ ವ್ಯವಸ್ಥೆ ಮಾಡ್ಯಾವ ಸರ್. ಯಾವುದೇ ಕೆಲ್ಸಕ್ಕಾಗ್ಲಿ ಅವ್ರು ಏನೇ ತಿಪ್ಪಲ್ದಾಗಿದ್ರು ಬಿ ಅವ್ರ ಸಹಾಯಕ್ ನಾವು ಹೋಗಿದ್ದೇವೆ. ಅವ್ರ ಕರ್ದಲ್ಲಿ ಎಲ್ಲಿ ಬಿ ನಾವು ತಪ್ಪಿಲ್ಲ. ಓಕೆ, ತಾವು ಅಧ್ಯಕ್ಷರ ಒಂದು ಅವಧಿಯಲ್ಲಿ ಒಂದು ಬೇಸರದ ವಿಚಾರ ಗಾಂಧಿ ಗ್ರಾಮ ಪುರಸ್ಕಾರ ನಮಗೂ ಕೈ ತಪ್ಪಿತ್ತು ಅನ್ನೋದು ಒಂದು ಬೇಸರದ ವಿಚಾರ. ಇದರ ಹಿನ್ನೆಲೆ ಏನು? ಸರ್, ಅದು ಬಿ ನಮ್ ಬಿ ನೋವಾಗ್ಯ ಸರ್. ಅದು ನಾವ್ ಯಾಕೆ ಬಿಟ್ಟೇವು, ಏನ್ ಸಲ ಆಯ್ತು ಅಂತ. ಅದಕ್ಕ ನಮ್ಮಲ್ಲಿ ಲಾಕ್ ಇದ್ದಿಲ್ಲ. ನಮ್ ಪಿ.ಡಿ. ಅವ್ರು ಬಿ ಅವರು ಬೇರೆ ಇದಕ್ಕಾಗಿ ಹೋಗಿರು. ಅದಕ್ಕೆ ಬರೆದಾಗ ಅವ್ರ ಬಿ ಊರಾಗ ಇದ್ದಿಲ್ಲ. ಅರ್ಸನ್ ಲಾಕ್ ಇಲ್ದಾಗ ನಮ್ಮಲ್ಲಿ ಪೇಪರ್ ವ್ಯವಸ್ಥೆ ಮಾಡೋದಾಗಿಲ್ಲ. ಆ ಟೈಮ್ ಅವರ್ ಆಗೋಯ್ತು ಸರ್. ನಾವು ಬಿ ತೋಲ್ ಕಾಯಿಸಿತ್ತು ಅದು ತಗೋಬೇಕು ಅಂತ. ಅದಕ್ಕ ಪೇಪರ್ ಎಸ್ಟಿಮೇಟ್ ಪ್ರಕಾರ ಜರ ತೊಂದರೆ ಆಗ್ಯದ ಸರ್. ತಾವು ಇವತ್ತು ಅಧ್ಯಕ್ಷರ ಆಗಕ್ಕಿಂತ ಮುಂಚೆ ಏನೆಲ್ಲ ಕನಸು ಕಟ್ಕೊಂಡ್ ಬಂದಿದ್ರಿ? ಗ್ರಾಮೀಣ ಭಾಗದ ಸೇವೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಆ ಒಂದು ಸೇವೆಯ ಮನೋಭಾವನೆಗಳಲ್ಲಿ ನಮ್ಮ ಸಾಧಕ ಬಾಧಕಗಳು ಅಂತಂದ್ರೆ ಏನೆಲ್ಲ ಮಾದರಿ ಕೆಲಸಗಳು ಇವತ್ತಿಗೂ ನೆನಪಿರತಕ್ಕಂಥ ಕೆಲಸಗಳು ಅಂತಂದ್ರೆ ಏನೆಲ್ಲ? ಸರ್, ನಮ್ಮಲ್ಲಿ ಮಂಗಲಿಗಿ ನಾಗಿನಕೆರೆದಾಗ ಯಾವ್ದು ಬಿ ಕೆಲಸ ಮಾಡ್ಬೇಕು, ಅಂಗನವಾಡಿ ಆಗ್ಲಿ, ಶಾಲಿಗಳಿಗಾಗ್ಲಿ ಹೋಗೋದು, ವಿಸಿಟ್ ಮಾಡೋದು, ಮತ್ತೆಲ್ಲಾ ಚಲೋ ನಡ್ಸ್ಕೊಳತಾರ. ಎಲ್ಲ ಅದಕ್ಕೆಲ್ಲ ಹೋಯ್ತಾ ಬರ್ತಾ ನೋಡ್ತಾ ಇರ್ತೇವೆ ಸರ್. ಎಲ್ಲರೂ ಚಲೋ ಹೊಂಟಾರ, ಚಲೋ ಮಾಡ ಅವ್ರು ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಒಂದು ಮೆಮೊರೇಬಲ್ ಕೆಲಸಗಳಂದ್ರೆ ಏನೆಲ್ಲ ಆಗಿದೆ ನಮ್ಮಲ್ಲಿ? ಸಿ ರೋಡ್ ಆಗ್ಯಾವ ಸರ್, ಸಿ ಚರಂಡಿ ಆಗ್ಯಾವ. ಅಲ್ಲಿ ನಾಗಿನಕೆರೆ ಬೇಕಿಲ್ಲ, ಮಂಗಲಿಗಿ ಆಗ್ಯಾವ. ಯಾವ್ದು ನಮ್ಮಲ್ಲಿ ಸಿ ರೋಡ್ ಇಲ್ಲದೆ ಯಾವ್ದು ಬಿ ಇದಿಲ್ಲ. ಎಲ್ಲ ಶಾಸಕರು ಬಿ
ಬಂಡೆಪ್ಪ ಅವ್ರ ಸಾಬ್ರು ಇದ್ರು, ಖೇಣಿ ಸಾಬ್ರು ಇದ್ರು, ಮತ್ತಂದ್ರೆ ಬೆಳದಳೆ ಸಾಬ್ರ ನಮ್ಮಲ್ಲಿ ಎಲ್ಲಾ ಸವಲತ್ತು ಯಾವ ಶಾಸಕರು ಬಿ ಸವಲತ್ ಮಾಡ್ಯಾರ ಸರ್. ಯಾವುದು ಯಾರು ಬಂದ್ರಿ ಬಿ ನಂಬಲ್ಲಿ ಕೆಲಸ ಮಾಡ್ಯಾರ ಸರ್. ಆದ್ರೆ ಜಲ್ ಜೀವನ್ ಮಿಷನ್ ಯೋಜನೆ ಬಹಳ ವಿಫಲಗೊಂಡಿದೆ. ಸೊ ತಾವೇನ್ ಹೇಳ್ತೀರಿ? ಇದು ಜೈಜಮ್ ಅಲ್ರಿ, ಜೈಜಮ್ ಜೈಜಮ್ ಎಲ್ಲ ಕೆಲಸ ಆಗ್ಯದ ಸರ್. ಮನೆ ಮನೆ ನೀರು ಹೊಂಟಾವ. ಯಾವ್ದು ಅದು ನಮ್ಮಲ್ಲಿ ನೀರಿನ ತೊಂದರೆ ಇಲ್ಲ. ಎಷ್ಟು ಮನೆಗಳಿಗೆ ಪೂರೈಕೆ ಆಗಿದೆ ಮಂಗಲಿ ಪಂಚಾಯತಿ? ಸರ್ ನಂಬಲ್ಲಿ 500 ಮನೆ ಅವ. ಇಲ್ಲಿ 1100 ಮನೆ ಅವ ಸರ್ ಮಂಗಲಿಗಿದೆ. ಸರ್, ಈಗ ಮಂಗಲಿಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಂದು ವಿಚಾರದಲ್ಲಿ ಬಂದ್ರೆ ಆರೋಗ್ಯದ ಒಂದು ವಾತಾವರಣದಲ್ಲಿ ಸೊ ಆ ಆಸ್ಪತ್ರೆಗಳ ಗುಣಮಟ್ಟ, ಶಾಲೆಯ ಗುಣಮಟ್ಟ ಇತ್ಯಾದಿ ಇದ್ರ ಬಗ್ಗೆ ತಾವೇ? ನಂಬಲ್ಲಿ ಸಾಲಿ ಬಿ 1ನೇ ಹಿಡ್ಕೊಂಡು 7ನೇ ತನ ಸರ್. 7ನೇ ಹಿಡ್ದು 10th ತನ ಅದ. ಅದು ಬಿ ಚಲೋ ಅದ. ಮತ್ತಂದ್ರ ನಮ್ಮಲ್ಲಿ ಹೋಮಿಯೋಪತಿ ಅದ. ಹೋಮಿಯೋಪತಿ ಬಿ ಚಲೋ. ಎಲ್ಲಾ ಜನರು ಅಕ್ಕ ಪಕ್ಕದ್ರ ಎಲ್ಲಾ ಊರವ್ರು ಹೋಮಿಯೋಪತಿ ದವಾಖಾನಿಗೆ ಬರ್ತಾರ. ಅದು ಬಿ ಮೆಡಿಸಿನ್ ಚಲೋ ಕೊಡದಾರ. ಯಾವುದೇ ಇದಕ್ಕ ಹೋಮಿಯೋಪತಿ ಬಿ ಸರಿಯಾಗಿ ನೋಡದ ಸರ್. ಯಾವ್ದು ಮತ್ತೆ ಗ್ರಂಥಾಲಯರ ಈಗ ಹೊಸ ಇಲ್ಲೇ ಇತ್ತು ನಮ್ಮ ಪಂಚಾಯತ್ ವ್ಯಾಪ್ತಿ ಒಳಗೆ. ಈಗ ಹೊಸ ಬಿಲ್ಡಿಂಗ್ ಆಗ್ಯದ. ಅದು ಬಿ ಭಾಳ ಶಿಸ್ತಾಗ್ಯದ. ಕಂಪಲ್ಸರಿ ಎಲ್ಲ ಎಲ್ಲ ಇದು ಮಾಡ್ತಾರೆ. ಈಗ ಅಧ್ಯಕ್ಷರ ಮೇಲೆ ಪಂಚಾಯತಿ ಭಾಗದ ಜನರು ಪಂಚಾಯತಿ ಸಂಬಂಧಪಟ್ಟಂತ ಸೌಲಭ್ಯಗಳಲ್ಲದೆ ಬೇರೆ ಬೇರೆ ಸೌಲಭ್ಯಗಳನ್ನ ಕೂಡ ಕೇಳ್ತಾ ಇರ್ತಾರೆ. ಯಾವ್ದು ರಸ್ತೆ ಆಗಿರ್ಬೋದು, ಮನೆ ಆಗಿರ್ಬೋದು ಇತ್ಯಾದಿ ಬೇಡಿಕೆಗಳು ಹೇಗೆಲ್ಲ ಇರುತ್ತೆ ಪಂಚಾಯತಿ ಭಾಗ? ಸರ್ ನಮ್ಮಲ್ಲಿ ಪ್ರಧಾನ ಮಂತ್ರಿ ಯೋಜನೆದಾಗ ಬಹಳ ಮನಿ ಕೊಟ್ರ ಸರ್ ನಮ್ಮ ಮಂಗಲಿ ಪಂಚಾಯತ್. ಬಹಳ ಮಂದಿಗೆ ಆಗ್ಯಾವ. ಎಷ್ಟು ಬೇಡಿಕೆಗಳಿದೆ ಸರ್? ಬೇಡಿಕೆರ ಇರ್ತದೆ. ಇನ್ನ ತೋಡೆ ಮಂದಿ ತಪ್ಪ್ಯಾರ. ಅದಕ್ ಬಿ ಅವ್ರಿಗೆ ಬಿ ಆದ್ರ ಬಹಳ ಖುಷಿ ಅದ ಅಂತ ನಮ್ಗೆ ಆಸೆ ಇರ್ತದೆ ಸರ್. ಸರ್, ಈಗ ತಮ್ಮ ಒಂದು ಇದರಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಸಾಕಷ್ಟು ಅರಿವು ಮೂಡಿಸ್ತಕ್ಕಂಥ ಕೆಲಸಗಳಾಗಬೇಕಾಗಿದೆ. ಸ್ವಚ್ಛತೆ ಮತ್ತು ಕಂದಾಯ ಪಾವತಿಯಲ್ಲಿ ಕೂಡ ಜನರಿಗೆ ಅವೇರ್ನೆಸ್ ಕೊಡ್ತಕ್ಕಂಥ ವಿಚಾರದಲ್ಲಿ ತಾವೇನು ಹೇಳಬಲ್ರಿ ಜನರ ಬಗ್ಗೆ ಈ ಒಂದು ವಿಚಾರ? ಸರ್ ಹೇಳ್ತೇವೆ ಸರ್. ಎಲ್ಲಾ ಜನರಿಗೆ ಯಾರ್ಯಾರ ಕೆಲಸದ ಎಲ್ಲೆಲ್ಲ ಇಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಇಲ್ಲೋರು ನಾವೇ ಸ್ವಂತ ಕರ್ಕೊಂಡು ಹೋಗಿ ಅವ್ರ ವ್ಯವಸ್ಥೆ ಮಾಡ್ತೇವೆ ಸರ್. ಸರ್, ಈಗ ನಿಮ್ಮ ಒಂದು ಪಂಚಾಯತಿಯ 15ನೇ ಹಣಕಾಸು ಅಂದ್ರೆ ಎಷ್ಟು ಫಂಡ್ ಬರುತ್ತೆ, ಹೇಗೆಲ್ಲ ಇದು ಮಾಡ್ಕೊಳ್ತೀರಿ? ಸರ್ ಒಂದು 44 ಬರ್ತದೆ ಸರ್. 44 ಲಕ್ಷ ಬರ್ತದ. 44 ಲಕ್ಷ ರೂಪಾಯಿದಾಗ KB ಕಟ್ಟೈತದ ಸರ್. KBದವ್ರಿಗೆ ಕೊಡ್ಬೇಕು, ವಾಟರ್ ಸಪ್ಲೈರಿಗೆ ಕೊಡ್ಬೇಕು, ಪಗಾರದವ್ರಿಗೆ ಕೊಡ್ಬೇಕು, SC ST ಗಲ್ಲಿದಾಗ ವ್ಯವಸ್ಥೆ ಮಾಡ್ಬೇಕು. ಅವೆಲ್ಲ ಏನೇನು ಸಿಸ್ಟಮ್ ಅವ ಸರ್, ಅದ್ರಾಗ ಆ ಕೆಲಸ ಮಾಡ್ತೀವಿ ಸರ್. ನರೇಗಾ ಅಂತಂದ್ರೆ ಯೋಜನೆ ಬಹಳಷ್ಟು ಪ್ರಮುಖವಾದಂತ ಯೋಜನೆ. ಹೌದು ಸರ್. ಇದ್ರ ಬಳಕೆ ಹೇಗೆಲ್ಲ ಮಾಡ್ಕೊಂಡಿದ್ದೀವಿ ತಮ್ಮ ಸರ್? ಜನರು ಕೆಲಸ ಮಾಡ್ತಾರ ಸರ್ ನಂಬಲ್ಲಿ. ಕೆಲಸ ಅಷ್ಟೇನಾ, ಜನರಿಗೆ ಬೇರೆ ಬೇರೆ ಒಂದು ಸೌಲಭ್ಯಗಳನ್ನು ಕೂಡ ನೀಡತಕ್ಕಂತ ಒಂದು ನಿಟ್ಟಿನಲ್ಲಿ ಇವತ್ತು ಕೃಷಿ ಹೊಂಡ, ಬದು ನಿರ್ಮಾಣ ಇತ್ಯಾದಿ ಇದರಲ್ಲಿ ಏನಾದ್ರು ಪ್ರಯತ್ನ ಮಾಡಿ? ಕೃಷಿ ಹೊಂಡ ಮಾಡ್ತೀವಿ ಸರ್. ಕೃಷಿ ಹೊಂಡ ಮಾಡ್ತೀವಿ. ನಾಲಾ ಟ್ರೈನಿಂಗ್ ಮಾಡ್ತಾರ. ಮತ್ತಂದ್ರ ಬೆಂಡಿಂಗ್ ವರ್ಕ್ ಅಂತ ಮಾಡ್ತಾರ ಒಕ್ಕಲಿಗರಿ. ಅದೆಲ್ಲಾ ಕೆಲಸ ಮಾಡ್ತಾರ ಸರ್. ಇವತ್ತು ನಿಮ್ಮ ಒಂದು ಪಂಚಾಯತಿಯ ಒಂದು ಭಾಗದ ಜನರಿಗೆ ಶಾಸಕರು ಇನ್ನು ಏನ್ ಮಾಡ್ಬೇಕಾಗಿದೆ ರಾಜಕೀಯ ವಿಚಾರದಲ್ಲಿ ಬಂದ್ರೆ ಏನ್ ಮಾಡ್ತೀರಾ? ಸರ್ ಶಾಸಕರು ಈಗ ನಮ್ಮಲ್ಲಿ ಆಲ್ರೆಡಿ ಒಂದು ರೋಡ್ ಬಹಳ ಇದಿತ್ತು ಸರ್. ಸ್ಕೂಲಿಗೆ ಹೋಗ್ಲಕ್ ಬಹಳ ತೊಂದರೆ ಇತ್ತು. ಶಾಸಕರು ಮತ್ತು ನಮ್ಮಲ್ಲಿ MP ಸಾಬರು, ಶಾಸಕರು ಬಿ ಬಜೆಟ್ ಇಕ್ಕ್ಯಾರ ಮತ್ತೆ MP ಸಾಬರು ಇಕ್ಕ್ಯಾರ. ಅದೊಂದು ಬಹಳ ಒಳ್ಳೆ ಸರ್ ಮಂಗಲಿಗೆ ಊರ ಕೆಲಸ. ಸರ್, ಈ ಒಳ್ಳೆ ಕೆಲಸ ಮತ್ತು ಕೆಟ್ಟ ಕೆಲಸ ಅನ್ನೊಂದು ವಿಚಾರದಲ್ಲಿ ಬಂದ್ರೆ ಇವತ್ತು ಪಂಚಾಯತಿಗಳಿಗೆ ಸಾಕಷ್ಟು ಆರೋಪಗಳಿದೆ ಹೊರತು ಹೇಳಿಕೆಗಳು ಉತ್ತಮ ಹೇಳಿಕೆಗಳಂತೂ ಇಲ್ವೇ ಇಲ್ಲ. ಆದ್ರೆ ಭ್ರಷ್ಟಾಚಾರತೆ ಅನ್ನೋದು ಬಹಳಷ್ಟು ಹಳ್ಳಿಯಿಂದ ಇವತ್ತು ಇಲ್ಲಿವರೆಗೂ ಕೂಡ ಇದೆ ಅಂತ ಗೊತ್ತಿರ್ತಕ್ಕಂಥದ್ದು. ಈ ಭ್ರಷ್ಟಾಚಾರದ ವಿಚಾರವಾಗಿ ಆರೋಪಗಳು ಬಂದಾಗ ತಾವೇನು ಹೇಳಕ್ ಇಷ್ಟಪಡ್ತೀರಾ? ಈಗ ಜನ ಬಂದ್ ಕೇಳ್ತದ ಸರ್. ಅದು ಹಂಗ ಹಿಂಗ ಅದಕ್ಕೆಲ್ಲ ಏನ್ ಇದ್ದಿದ್ದು ಸವಲತ್ ನಮ್ಲಿಂದ ಏನೈತ ಸವಲತ್ ಮಾಡ್ತೀವಿ ಸರ್. ಸೊ ತಮ್ಮ ಒಂದು ಟರ್ಮ್ ಕೂಡ ಮುಕ್ತಾಯ ಆಗ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣಾ ಪ್ರಯತ್ನಗಳು ಏನಾದ್ರು ಇದೆಯಾ? ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಕ್ಕಂಥ ಯೋಜನೆಗಳು ತಾವು ಹಾಕೊಂಡಿದ್ರಿ ಸರ್? ನೋಡ್ಬೇಕು ಸರ್, ಜನರ ಪರವಾನಿಗೆ ತಗೋಬೇಕದ. ಎಲ್ಲ ನೀವು ಒಳ್ಳೆಯರಿದ್ದೀರಿ, ಮುಂದುವರ್ಸಬೇಕು, ಮತ್ತೆ ನಿಂದ್ರಬಹುದು ಅಂತಂದ್ರೆ ನಿಂದ್ರಬಹುದು. ಎಲ್ಲ ನೀವು ಬ್ಯಾಡ ಈ ಸಲ ಅಂತಂದ್ರೆ ಅದಕ್ಕೆ ಬಿಡ್ಬೇಕು ಸರ್. ಜನ ಪಬ್ಲಿಕ್ ವ್ಯವಸ್ಥೆ ಮಾಡಿ ನಿಮ್ಗೆ ಈ ಒಂದು 2.5 ವರ್ಷದ ಜರ್ನಿಯಲ್ಲಿ ತೃಪ್ತಿಕರವಾಗಿದೆಯಾ ಕೆಲಸಗಳು? ಹೇಗೆ ಏನು? ಈಗ ನಮ್ಮ ಪ್ರಕಾರ ಆಗ್ಯದ ಸರ್.
ಈಗ ಜನ ಪರವಾಗಿ ಏನ್ ತಿಳ್ಕೊತಾರ ಏನಿಲ್ಲ ಗೊತ್ತಾಗಲ್ಲ. ಈಗ ನಮ್ದ ಇದ್ರ ಪ್ರಕಾರ ನಾವ್ ಮಾಡಿದೇವ್ ನಮ್ ನೆಮ್ಮದಿ ಇದೆ ಸರ್. ಮತ್ತ ಜನರಿಗೆ ಏನದಂತ ನಾವ್ ಹೇಳಕ್ ಸರ್ ಒಳಗೆ. ಅಲ್ಲ ಜನರ ಪರವಾಗಿ ಹೇಳ್ಬೇಕಂದ್ರೆ ಜನರ ಫೀಡ್ಬ್ಯಾಕ್ ತಮ್ಗೆ ಹೇಗ್ ಬಂತು ಏನ್ ಸಿಕ್ತು ಅಂತ. ಏನಿಲ್ಲ ಸರ್, ಜನರು ಸೇವೆ ಮಾಡಿದ್ರೆ ನಮ್ದೊಂದು ಒಳ್ಳೆ ಇದು ಸಿಗ್ತದ, 4 ಮಂದಿಗ್ ಹೆಸರು ಆಯ್ತದ ಅಷ್ಟೇ ಅಂತ ಇದು ಮಾಡೋದು ಸರ್. ಓಕೆ ಸರ್, ತುಂಬಾ ಧನ್ಯವಾದಗಳು. ಸಾಕಷ್ಟು ವಿಚಾರಗಳು ಹಂಚ್ಕೊಂಡ್ರಿ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ಸೊ ಆಯ್ತು ಸರ್. ನಮ್ಮೆಲ್ಲ ವೀಕ್ಷಕರಿಗೆ ಏನಾದ್ರು ಸಂದೇಶ ಏನಾದ್ರು ನೀಡ್ಬಂದ್ರೆ ಹೇಗೆ? ಕೊನೆಯದಾಗಿ ಏನಾದ್ರು ಮೆಸೇಜ್? ಏನಿಲ್ಲ ಸರ್.